ಹೇ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಸಾಲ್ಟ್ಸ್ದು ಲರ್ನಿಂಗ್ ಬೇಸ್ ಅಸೆಸ್ಮೆಂಟ್ ಮಾಡ್ಯೂಲಿಂದ ಕೆಲವೊಂದು ಕ್ವಶನ್ಸು ಆ್ಯಂಡ್ ಅಗೇನ್ ಟೆಕ್ಸ್ಟ್ ಬುಕ್ಕಿಂದ ಕೆಲವೊಂದು ಕ್ವಶನ್ಸು. ಸೊ ಟೋಟಲಿ 5 ಕ್ವಶನ್ಸ್ ಇದೆ. ಸೊ 5 ಇಂಪಾರ್ಟೆಂಟ್ ಕ್ವಶನ್ಸು. ಲೈಕ್ ನೀವು ಓದಬೇಕಾದ್ರೆ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಯೂಸರ್ಸ್ ನೋಡಬೇಕು ಅಥವಾ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಲೈಕ್ ಆ ಕಾನ್ಸೆಪ್ಟ್ಸ್ನ ನೋಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋಲಿ ಥ್ರೂ ಕ್ವಶನ್ಸು ಹೇಳ್ತೀನಿ. ಸೊ 5 ಇಂಪಾರ್ಟೆಂಟು ನೋಡೋಣ ಬನ್ನಿ. ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ 2 ಯೂಸಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್. ಸೊ ಕೇಳ್ಬೋದು, ನಿಮಗೆ ವಾಷಿಂಗ್ ಸೋಡಾ ಇದೆ, ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರು, POP, ಜಿಪ್ಸಮ್ಮು. ಸೊ ಇದ್ರದ್ದು ಅಷ್ಟರದ್ದು ಯೂಸಸ್ ನೋಡಲೇಬೇಕು. ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಸೊ ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸಲ್ಲಿ ಏನೇನು ನಮಗೆ ಮೆಟೀರಿಯಲ್ಸ್ ಸಿಗುತ್ತೆ, ಸೊ ಅದ್ರದ್ದು ಯೂಸಸ್ಸು. ಸೊ ಕ್ಲೋರಿನು, ಹೈಡ್ರೋಜನ್ನು, NaOH. ಸೊ ಫಸ್ಟ್ ಬ್ಲೀಚಿಂಗ್ ಪೌಡರ್ ಏನಕ್ಕೆ? ಫಾರ್ ಬ್ಲೀಚಿಂಗ್ ಕಾಟನ್ ಆ್ಯಂಡ್ ಲಿನನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ವುಡ್ ಪಲ್ಪ್ ಆಯಿತು. ಅದಾದಮೇಲೆ ಟು ರಿಮೂವ್ ಏನು ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಅಲ್ಲ, ಕಿಲ್ಲಿಂಗ್ ಜರ್ಮ್ಸ್. 1, 2, 3 ಗೊತ್ತಿರಲೇಬೇಕು. ನೆಕ್ಸ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸಿಂಪಲ್, ನನಗಂತೂ ಚೆನ್ನಾಗಿ ಗೊತ್ತಪ್ಪ, ಬಿಕಾಸ್ ನನ್ನ ಕೈ ಮುರಿದಾಗ POP ಯೂಸ್ ಮಾಡಿದ್ದೆ. ಸೊ ಫ್ರ್ಯಾಕ್ಚರ್ಡ್ ಬೋನ್ಸ್ಗೆ ಸಪೋರ್ಟ್ ಆಗಿ, ನೆಕ್ಸ್ಟು ಸರ್ಫೇಸ್ನ ಸ್ಮೂತ್ ಮಾಡೋದಕ್ಕೆ. ಅದ್ರ ಜೊತೆ ಈ ಗಣೇಶ ಹಬ್ಬ ಬಂತು, ಟಾಯ್ಸು ಅಥವಾ ಫಾರ್ ಮೇಕಿಂಗ್ ಆರ್ಟಿಕಲ್ಸು. POP ಅಂತ ಹೇಳಬೇಕಾ, ಚೆನ್ನಾಗೇ ಗೊತ್ತು. ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ ಅಂದಿದ್ದಾರೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಬರೆದೇ ಹಂಗೆ ಹೋಗ್ತಿದ್ದೇನೆ. ಮಾಲಿಕ್ಯುಲರ್ ಫಾರ್ಮುಲಾ CaOCl2. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4.12H2O. ಯೂಸಸ್ಸು ನೆಕ್ಸ್ಟ್ ಸ್ಲೈಡಲ್ಲಿ ಯೂಸಸ್ ಇದೆ ನೋಡಿರಿ. ಸೊ ಬ್ಲೀಚಿಂಗ್ ಕಾಟನ್ ಆ್ಯಂಡ್ ಲಿನನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸು, ವುಡ್ ಇನ್ ಪಲ್ಪ್ ಇಂಡಸ್ಟ್ರೀಸು, ವಾಶ್ಡ್ ಕ್ಲೋತ್ಸ್ ಆಯಿತು, ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರೀಸು, ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ನೆಕ್ಸ್ಟು ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡು, ಈಗಷ್ಟೇ ಹೇಳೋದಲ್ಲ. ಸೊ 2 ಅಂದಿದ ತಕ್ಷಣ 2 ಬರಿಬೇಡ್ರಿ, ಇನ್ನೊಂದು ಎಕ್ಸ್ಟ್ರಾ ಬರೀರಿ. ನಿಮಗೆ ಇನ್ನೂ 4 ಗೊತ್ತು ಅಂದರೆ 4 ಬರೀ. ಯಾಕಂದರೆ ಒಂದೊಂದು ಸಲ ಕನ್ಫ್ಯೂಷನ್ ಆಗಿ ಇದಕ್ಕೆ ಬರೀಕ್ ಹೋಗಿ ಇನ್ನೊಂದು ಯಾರ್ದೋ ಬರೆದಿದ್ರೆ ಅಂತ. ತೊಂದರೆ ಇಲ್ಲ, 2 ಅಲ್ಲ 3, 4 ಗೊತ್ತಿತ್ತು 4 ಬರೀರಿ. ಯಾವುದ್ಯಾವುದೋ ಬರೆಯೋದಲ್ಲ, ಅದರದ್ದೇನಿದೆ ಅದಷ್ಟು. ಅದಕ್ಕೆ ಕನ್ಫ್ಯೂಷನ್ ಆಗಿ ಒಂದು ಕೇಸ್ ಏನಾದರೂ ಮಿಸ್ ಆಯಿತು ಅಂದ್ರೂ ಎಕ್ಸ್ಟ್ರಾ 1 ಅಂತ, ಅದಕ್ಕೆ. ಸೊ 2 ಅಲ್ಲ, ಇನ್ನೊಂದು ಎಕ್ಸ್ಟ್ರಾ. ಸೊ ನೇಮ್ ದ ಸಾಲ್ಟ್ಸ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಸಿಚುವೇಶನ್ಸ್. ಓಕೆ, ಮಾಲಿಕ್ಯುಲರ್ ಫಾರ್ಮುಲಾನು ಬರೀರಿ ಅಂತ ಕೇಳ್ತೀರಾ. ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ನಾನು ಯಾವುದು ಅಂತ ಅಷ್ಟೇ ಹೇಳ್ತೇನೆ. ಸೊ ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ವಾಷಿಂಗ್ ಸೋಡಾ. ನೆನಪಿಡ್ಕೊಳ್ಳಿ, ದೇ ಹ್ಯಾವ್ ಆಸ್ಕ್ಡ್ ದಿಸ್ ಮೆನಿ ಟೈಮ್ಸ್. ಇದ್ರ ಜೊತೆ ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್, ಹಿಂದೆನೇ ನೋಡಿದ್ವಿ, ಬ್ಲೀಚಿಂಗ್ ಪೌಡರ್. ಸೊ ಒಂದು ಎಕ್ಸಾಂಪಲ್ ಅವರೇ ಕೊಟ್ಟು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತಲೂ ಕೇಳ್ಬೋದು. ಸೊ ಟು ಮೇಕ್ ಡ್ರಿಂಕಿಂಗ್ ವಾಟರ್ ಯಾವುದು? ಬ್ಲೀಚಿಂಗ್ ಪೌಡರ್. ಸೊ ಯೂಸಸ್ನ ಅದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಷ್ಟು ಯೂಸಸ್ಸು ಒಂದು ಥರ ನೋಡ್ರೆ ಬೇಕಾಗತ್ತೆ, ಯೂಸಸ್ ಗೊತ್ತಿರಲಿ. ಓಕೆ, ನೇಮ್ ದ ಪ್ರಾಡಕ್ಟ್ಸ್ ಆಫ್ ಕ್ಲೋರೋ ಆಲ್ಕಲಿ ಪ್ರೋಸೆಸ್, ರೈಟ್ ಒನ್ ಯೂಸ್ ಆಫ್ ಈಚ್. ಹೇಳಿದ್ದೇನೆ. ಸೊ ಕ್ವಶನ್ ಕೇಳ್ಬೋದು ಹಿಂಗೆ, ಇದನ್ನು ಕೇಳಬಾರ್ದು ಅಂತಲ್ಲ. ಸೊ ಯಾವ್ಯಾವುದು ಪ್ರಾಡಕ್ಟು? ಒಂದು ಹೈಡ್ರೋಜನ್ನು, ಕ್ಲೋರಿನ್ನು, ಇನ್ನೊಂದು ಯಾವುದು NaOH. ಯಾವ್ದ್ಯಾವುದು ಯಾವ್ಯಾವ ಕಡೆ ಹೋಗುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಹೈಡ್ರೋಜನ್ನು ಪಾಸಿಟಿವ್ ಇರೋದ್ರಿಂದ ಕ್ಯಾಥೋಡ್ ಕಡೆ, ಕ್ಲೋರಿನ್ನು ನೆಗೆಟಿವ್ ಇರೋದ್ರಿಂದ ಆ್ಯನೋಡ್ ಕಡೆ. ಸೊ ಹೈಡ್ರೋಜನ್ ಯೂಸಸ್ ಏನು? ಸೊ ಫ್ಯೂಯಲ್ಲು, ಮಾರ್ಗರೈನ್. ಕ್ಲೋರಿನ್ ಯೂಸಸ್ ಏನು? PVC, ಕ್ಲೋರೋಫ್ಲೋರೋಕಾರ್ಬನ್ಗೆ ಯೂಸ್ ಮಾಡ್ತಾರೆ, ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ. NaOH ಡಿಗ್ರೀಸಿಂಗ್
ಸಬ್ಸ್ಟೆನ್ಸಸ್ಸು ಅಥವಾ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಯೂಸ್ ಮಾಡ್ತಾರೆ. ಮಿನಿಮಮ್ ಎರಡಾದರೂ ಗೊತ್ತಿರಬೇಕು. ಹೇಳೋದ್ನಲ್ಲ, ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಎಷ್ಟು ಇಂಪಾರ್ಟೆಂಟ್ ಅಂತ, ವೆರಿ 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 ಇಂಪಾರ್ಟೆಂಟು. ಸೊ ಫ್ಯೂಯಲ್ಸು, ಓಕೆ, ಕ್ಲೋರಿನ್ ನೋಡಂಗಿದ್ರೆ ಸೊ ಹೈಡ್ರೋಜನ್, ಓಕೆ, ಸೊ ಹೈಡ್ರೋಜನ್ NaOH ಒಂದು ಸೈಡ್ ಬರುತ್ತೆ. ಸೊ ಈಗ ವಾಟರ್ ಟ್ರೀಟ್ಮೆಂಟು, ಸ್ವಿಮ್ಮಿಂಗ್ ಪೂಲು, CFCಸು, PVC, ಪೆಸ್ಟಿಸೈಡ್ಸು, ಕ್ಲೋರಿಂದು. ಸೊ ಹೈಡ್ರೋಜನ್ನು ಫ್ಯೂಯಲ್ಸು, ಮಾರ್ಗರೈನ್, ಅಮೋನಿಯಾ, ಫರ್ಟಿಲೈಸರ್ಸು. NaOH ಡಿಗ್ರೇಸಿಂಗು, ಸೋಪ್ಸು, ಡಿಟರ್ಜೆಂಟ್ಸು, ಆರ್ಟಿಫಿಷಿಯಲ್ ಫೈಬರ್ಸು, ಪೇಪರ್ ಮೇಕಿಂಗು. 4 ಇದೆ. ಸೊ 3 ಆದರೂ ಗೊತ್ತಿರಲಿ, 2 ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟು, ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಆನ್ ಟ್ರೀಟ್ಮೆಂಟ್ ವಿತ್ ಕ್ಲೋರಿನ್ ಈಲ್ಡ್ಸ್ ಬ್ಲೀಚಿಂಗ್ ಪೌಡರ್. ಕ್ವಶನ್ನ ಕರೆಕ್ಟಾಗಿ ಹೋದ್ರಿ. ವಿಚ್ ಆನ್ ಟ್ರೀಟಿಂಗ್ ವಿತ್ ಕ್ಲೋರಿನ್ ಈಲ್ಡ್ಸ್ ಬ್ಲೀಚಿಂಗ್ ಪೌಡರ್. ಸೊ ಯಾವುದು? ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಆನ್ ಟ್ರೀಟಿಂಗ್ ವಿತ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬ್ಲೀಚಿಂಗ್ ಪೌಡರು? ಡೆಫಿನಿಷನ್. ಸೊ ಡೆಫಿನಿಷನ್ ಗೊತ್ತಿತ್ತು ಅಂದರೆ ಇದನ್ನು ಆರಾಮಾಗಿ ಬರಿಬೋದು. ಸೊ ಯಾವುದು? ಸಬ್ಸ್ಟೆನ್ಸ್ ಡ್ರೈ ಸ್ಲೇಕ್ಡ್ ಲೈಮ್, CaOH ಟ್ವೈಸ್, ಡ್ರೈ ಸ್ಲೇಕ್ಡ್ ಲೈಮ್. ಆನ್ ಪಾಸಿಂಗ್ ಏನು ಕ್ಲೋರಿನ್ ಓವರ್ ಏನು ಡ್ರೈ ಸ್ಲೇಕ್ಡ್ ಲೈಮ್, ವಿ ಗೆಟ್ ಬ್ಲೀಚಿಂಗ್ ಪೌಡರ್. ಡೆಫಿನಿಷನು. ಸೊ ಯಾವುದು? ಡ್ರೈ ಸ್ಲೇಕ್ಡ್ ಲೈಮ್. ಸೊ ನೇಮ್ ದ ಸಬ್ಸ್ಟೆನ್ಸ್. ಮುಗೀತಲ್ಲ. ಸೊ ನೀವು ಈಕ್ವೇಷನ್ನು ಬರೀತೀರಾ ಬ್ಲೀಚಿಂಗ್ ಪೌಡರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಇಲ್ಲೇನು ಕೇಳಿದಾರೆ ಅಷ್ಟು ನಾನು ಹೇಳ್ತಿದ್ದೀನಿ. ನಾನು ಮುಂದೆ ಕೆಲವೊಂದು ಕ್ವಶನ್ಸ್ ತೊಗೊಂಡು ಅದನ್ನು ಹೇಳ್ತೇನೆ. ಸೊ ನೆಕ್ಸ್ಟು, ಎಲ್ಲ ಒಂದೇ ಇದರಲ್ಲಿ ಹೇಳಿದ್ರೆ ಮತ್ತೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ವಾಟ್ ವಿಲ್ ಹ್ಯಾಪನ್ ಇಫ್ ಎ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಈಸ್ ಹೀಟೆಡ್? ಅಗೇನ್ ಯೂಸಸ್. ಸೊ ಯೂಸಸ್ಸಲ್ಲಿ ಈ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀವಿ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಈಸ್ ಹೀಟೆಡ್. ಇದು ಇನ್ ಕೇಸ್ ಗಿವ್ ದ ಈಕ್ವೇಷನ್ ಆಫ್ ದ ರಿಯಾಕ್ಷನ್ ಇನ್ವಾಲ್ಡ್. ಓಕೆ, ಈಗ ನಾನು ನಿಮಗೆ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಮಾಡ್ತಿದ್ದೀನಿ ಆ್ಯಂಡ್ ಇನ್ ಪರ್ಟಿಕ್ಯುಲರ್ ಸಾಲ್ಟ್ಸ್ದು ಕ್ವಶನ್ಸ್ ತೊಗೊಂಡಿದ್ದೇನೆ. ಓಕೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇದು ಎಲ್ಲಿಂದ ಕೇಳ್ತಿದ್ದಾರೆ ಅಂತ. ಬಟ್ ಎಕ್ಸಾಮಲ್ಲಿ ನಿಮಗೆ ದಿಸ್ ಈಸ್ ಫ್ರಮ್ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್, ಸೊ ಸಾಲ್ಟ್ಸ್ ಪಾರ್ಟು ಅಥವಾ ಇನ್ನೊಂದು ಯಾವುದೋ ಪಾರ್ಟು ಅಂತ ಕೊಡ್ತಾರಾ? ಇಲ್ಲ. ಸೊ ಇನ್ ಜನರಲಾಗಿ ಕೊಡ್ತಾರೆ. ಸೊ 4 ಪಾಠ ಇದೆ. 4 ಪಾಠದಲ್ಲಿ ಎಲ್ಲಪ್ಪ ಇದೆ ರಿಯಾಕ್ಷನ್ನು ಅಂತ ಯೋಚನೆ ಮಾಡಬೇಕು, ಹೌದೋ ಇಲ್ಲೋ? ಸೊ ಅದಕ್ಕೆ ಯೂಸಸ್ ಏನಿದೆ, ಯಾವ ರಿಯಾಕ್ಷನ್ನು ಎಲ್ಲಿ ಯೂಸ್ ಮಾಡಿದ್ದಾರೆ, ಯಾವುದಕ್ಕೆ ಯೂಸ್ ಮಾಡಿದ್ದಾರೆ, ಸೊ ಅದರಿಂದ ಬರ್ತಿರೋ ಪ್ರಾಡಕ್ಟ್ಸ್ ಏನು, ಸೊ ರಿಯಾಕ್ಟೆಂಟ್ಸಲ್ಲಿ ಏನಿದೆ ಬೇಕು, ಎಲ್ಲದೂ ಅಂತಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಏನಿದೆ ನಾನು ವಿಡಿಯೋಸ್ ಮಾಡಬೇಕಾದ್ರೂ ಹೇಳಿರ್ತೀನಿ. ಅದಕ್ಕೆ ಈ ಕ್ವಶನ್ನ ತೊಗೊಂಡಿರೋದು. ಇದರಿಂದ ಬ್ರೆಡ್ಡು ಬನ್ಗೆ ಯೂಸ್ ಮಾಡ್ತಾರೆ, ಅಥವಾ ಎಡಿಬಲ್ ಆಯಿಲ್ ಯೂಸ್ ಮಾಡಿಕೊಂಡು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ಹೇಗೆ ಕ್ರಿಸ್ಪಿ ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರೋ ಕಾರ್ಬನ್ ಡೈಆಕ್ಸೈಡ್ ಯೂಸಸ್ಸು. ಸೊ ಅದನ್ನು ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ. ಅದಕ್ಕೆ ಈ ರಿಯಾಕ್ಷನ್ ಏನಿದೆ ಇಂಪಾರ್ಟೆಂಟ್. ಸೊ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3 ಇದನ್ನು ಹೀಟ್, ಸೊ ಹೀಟ್ ಅಂತ ಬರೀಲೇಬೇಕು. ಅವ್ರು ಗಿವ್ ದ ಈಕ್ವೇಷನ್. ಸೊ ಹೀಟ್ ಅವರೇ ಕೇಳ್ತಿರಲ್ಲ, ಸೊಲ್ಯೂಷನ್ ಈಸ್ ಹೀಟೆಡ್. ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ರಿಯಾಕ್ಷನ್ನಲ್ಲಿ ಹೀಟ್ ಅಂತಲೇ ಮೆನ್ಷನ್ ಇದೆ. ಸೊ ಹೀಟ್ ಮಾಡಿದಾಗ ನಿಮಗೇನು ಬರುತ್ತೆ? Na2CO3 + CO2 + H2O. ಕಾರ್ಬನ್ ಡೈಆಕ್ಸೈಡ್ ಯೂಸ್ ಇದೆ. ಅದನ್ನು ಇಲ್ಲಿ ಮೇಕಿಂಗ್ ಬ್ರೆಡ್ಡು ಬನ್ನು ಪ್ಲಫಿ ಅದಕ್ಕೆ. ಓಕೆ, ರಿಯಾಕ್ಷನ್ ಇದು ಆ್ಯಕ್ಚುಲಿ ಬ್ಯಾಲೆನ್ಸ್ ಆಗಿಲ್ಲ. ಈಗ ಬ್ಯಾಲೆನ್ಸ್ 2 6 3 6 H2 C2 ಎಸ್ ಬ್ಯಾಲೆನ್ಸ್. ಈ ವಿತ್ ಬ್ಯಾಲೆನ್ಸ್ ಮಾಡೋದು ಬ್ಯಾಟ್ ಮಾಡಿಬಿಡ್ರಿ, ಯಾಕಂದರೆ 1-2 ಈಕ್ವೇಷನ್ ಇಲ್ಲ ನಿಮಗೆ. ಫಸ್ಟ್ ಟೈಮ್ ಇಷ್ಟೊಂದು ರಿಯಾಕ್ಷನ್ ಓದ್ತಿರ್ತೀರ. ಸೊ ಮಿಸ್ ಆಗಿ 2 ಬರೆಯೋ ಬದಲು 4 ಬರೋದ್ರಿ, ಇಲ್ಲೇನೋ ನಂಬರ್ ಬರೋದಿಲ್ಲ ಅಂದರೆ ಹೋಯ್ತು. ಸೊ ಅದಕ್ಕೆ ನಂಬರ್ನ ಇಲ್ಲಿ ಬರೆಯೋ ನಂಬರ್ನ ಯಾವತ್ತೂ
ಬೈ ಹಾರ್ಟ್ ಮಾಡಬೇಡ್ರಿ. ರಿಯಾಕ್ಷನ್ ಬರೀರಿ, ಆಮೇಲೆ ಬ್ಯಾಲೆನ್ಸ್ ಮಾಡಿರಿ. ಯಾಕಂದರೆ ಬ್ಯಾಲೆನ್ಸ್ ಮೇಲೂ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ನಿಮಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಲೇಬೇಕು. ಓಕೆ, ದಟ್ಸ್ ಇಟ್ ಈ ವಿಡಿಯೋಗೆ. ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಸಾಕಷ್ಟು ಕ್ವಶನ್ಸ್ ನೋಡೋಣ. ಕ್ವಶನ್ಸ್ ಹೆಂಗೆ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕನ್ನಡ.